ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನಮ್ಮ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ ನಮ್ಮ ನ್ಯಾಷನಲ್ ಹೈವೇ ನೋಡ್ತಾ ಇರ್ಬೋದು ನೀವು. ನ್ಯಾಷನಲ್ ಹೈವೇ ನೋಡಿ, ಇಲ್ಲಿ ಬರುತ್ತೆ ನ್ಯಾಷನಲ್ ಹೈವೇ. ಇಲ್ಲೇನು ವೆಹಿಕಲ್ ಮೂಮೆಂಟ್ ಆಗುತ್ತೆ ನೋಡಿ ನಿಮಗೆ. ಇದು ನಮ್ಮ ನ್ಯಾಷನಲ್ ಹೈವೇ ಎಲ್ಲಿ ಬೆಂಗಳೂರು ಟು ಪುಣೆ ಮತ್ತು ನಮ್ಮ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ವೆಹಿಕಲ್ಗಳು ಎಲ್ಲ ಇಲ್ಲಿಂದನೇ ನಮಗೆ ಕಂಪ್ಲೀಟಾಗಿ ಹೋಗೋದು ಬರೋದು ಎಲ್ಲ ನಡೀತಾ ಇರುತ್ತೆ ನೋಡಿ. ವೆಹಿಕಲ್ ಮೂಮೆಂಟ್ ಕಾಣಿಸ್ತಾ ಇರ್ಬೋದು. ಇದು ನಿಮಗೆ ನ್ಯಾಷನಲ್ ಹೈವೇ. ಈ ನ್ಯಾಷನಲ್ ಹೈವೇ ಕೇವಲ ನಮಗೆ 1 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮತ್ತು ನಮಗೆ ಇಲ್ಲಿ ಬಂದುಬಿಟ್ಟು ಒಳ್ಳೆ ವಿಲೇಜ್ ಇದೆ ನೋಡಿ, ಎಲ್ಲ ವಿಲೇಜು. ಆ ವಿಲೇಜ್ ಪಕ್ಕದಲ್ಲಿ ಈ ರಸ್ತೆ ಬರುತ್ತೆ. ನಮಗೆ ವೆಹಿಕಲ್ಲು, ಕಾರು, ಟ್ರ್ಯಾಕ್ಟರು ಎಲ್ಲ ಬರುತ್ತೆ. ಬಟ್ ನಮ್ಮ ಜಮೀನಿಗೆ ಸಂಬಂಧಪಟ್ಟಂತಹ ವೆಹಿಕಲ್ಗಳು ಎಲ್ಲ ಬರುತ್ತೆ. ಈ ಪ್ರಾಪರ್ಟಿ ಬಂದ್ಬಿಟ್ಟಿದ್ದು 4 ಎಕರೆ 10 ಗುಂಟೆ ಬರುತ್ತೆ. ಇದು ಪ್ರಾಪರ್ಟಿ ಕಂಪ್ಲೀಟಾಗಿ. ಇದು ಕಟ್ಟೆನೆಲ ಅಂತ ಕರಿತೀವಿ ನಾವು, ಲೋಕಲ್ ಭಾಷೆಯಲ್ಲಿ ಕಟ್ಟೆನೆಲ ಅಂತ ಕರಿತೀವಿ. ಬಟ್ ಇದು ಕಪ್ಪು ಭೂಮಿ ಆಗಿರೋದ್ರಿಂದ ನೀರಿನ ಸೋರ್ಸ್ ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ಬಾವಿ ಸಮೇತನೂ ಇದೆ. ಇಲ್ಲಿ ಒಳ್ಳೆ ಬಾವಿ ಇದೆ. ಬಾವಿ ಇರೋದ್ರಿಂದ ನಮಗೆ ಒಳ್ಳೆ ನೀರಿನ ಒಂದು ಸೋರ್ಸು ಸಹ ಇರುತ್ತೆ. ಇದು ಸಮತಟ್ಟವಾದಂಥ ಭೂಮಿ. ಇಲ್ಲಿ ರೈತರು ಎಲ್ಲ ಕಡೆನೂ ನೋಡಿ, ಇಲ್ಲಿ ಅಡಿಕೆ ತೋಟ ಮಾಡಿದ್ದಾರೆ. ಪ್ಲಸ್ ನೋಡಿ, ಇಲ್ಲಿ ಅಡಿಕೆ ತೋಟ ಮಾಡಿದ್ದಾರೆ. ಮತ್ತು ಜೊತೆಗೆ ಇಲ್ಲಿ ಪಕ್ಕದಲ್ಲೇ ಅಡಿಕೆ ತೋಟ ಮಾಡಿದ್ದಾರೆ, ಭಾಳ ನೀಟ್ ಆ್ಯಂಡ್ ಕ್ಲೀನಾಗಿ. ನೀವು ತೋಟ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡವ್ರಿಗೆ ಈ ಒಂದು ಜಮೀನು ಸೂಕ್ತ ಆಗುತ್ತೆ. ಹೈವೇಯಿಂದ 1 ಕಿಲೋಮೀಟರ್ ಒಳಗಡೆ ಬರಬೇಕಷ್ಟೇ ನೀವು. ಭೂಮಿ ಅದ್ಭುತವಾದಂಥ ಭೂಮಿ, ಜನರಲ್ ಪ್ರಾಪರ್ಟಿ. ನಮಗೆ ಬೆಂಗಳೂರಿಂದ ಈ ಜಮೀನಿಗೆ ಬರೋದಾದರೆ ಕೇವಲ 176 ಕಿಲೋಮೀಟ್ರ್ ಆಗುತ್ತೆ. 176 ಕಿಲೋಮೀಟರು. ಒಳ್ಳೆ ಜಮೀನು. ಈ ಥರ ಜಮೀನುಗಳನ್ನ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಇದು ಜನರಲ್ ಪ್ರಾಪರ್ಟಿ. 4 ಎಕರೆ 10 ಗುಂಟೆ ಬರುತ್ತೆ. ಬಟ್ ಭೂಮಿ ಮಾತ್ರ ತುಂಬ ಸೂಪರ್ ಲೆವೆಲ್ಲಾಗಿದೆ, ಅಚ್ಚುಕಟ್ಟಾದಂಥ ಭೂಮಿ. ಇದರಲ್ಲಿ ನಾವು ಪ್ರತಿ ವರ್ಷವೂ ಈರುಳ್ಳಿ, ಕಡಲೆ, ತೊಗರಿ, ಗೋಧಿ, ನವಣೆ ಮತ್ತು ಹತ್ತಿ ಮತ್ತು ನಮಗೆ ಎಲ್ಲ ಥರ ದವಸ ಧಾನ್ಯಗಳು ಮತ್ತು ಇದು ನಾವು ಇದು ತೆಂಗಿನ ಒಂದು ತೋಟನೂ ಸಹ ಮಾಡ್ಬೋದು. ವಿಲೇಜ್ ಹತ್ರ ಇದೆ. ಇಲ್ಲಿ ಯಾವುದೇ ಥರ ಸಮಸ್ಯೆ ಇಲ್ಲ ಸ್ನೇಹಿತರೆ. ಒಳ್ಳೆ ರಸ್ತೆ ಇದೆ ಜಮೀನಿಗೆ ಬರೋದಕ್ಕೆ. ಬಟ್ ನಾನು ಡಿಸ್ಟೆನ್ಸ್ನ ಬೆಂಗಳೂರಿಂದ ಹೇಳಿದ್ದೀನಿ. ಹಿರಿಯೂರಿಂದ ಕೇವಲ ಇಲ್ಲಿಗೆ ನಮಗೆ ಒಂದು 16-17 ಕಿಲೋಮೀಟ್ರ್ ಮಾತ್ರ ಆಗುತ್ತೆ. ಒಳ್ಳೆ ಜಮೀನು, 4 ಎಕರೆ 10 ಗುಂಟೆ ಬರುತ್ತೆ. ಜನರಲ್ ಪ್ರಾಪರ್ಟಿ 100% ಲೀಗಲ್ ಇರುತ್ತೆ. ಈ ಥರ ಒಂದು ರಿಕ್ವೈರ್ಮೆಂಟ್ ಇರೋಂಥ ಒಂದು ಭೂಮಿನ ನೋಡಬೇಕಂತಂದರೆ ಕಾಲ್ ಮಾಡಿ. ವಿಲೇಜ್ ನಿಯರಲ್ಲಿ ನಾನು ಇಲ್ಲೇ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಒಳ್ಳೆ ಒಂದು ಮನೆ ಕಟ್ಕೊಂಡು ನಾನು ತೋಟನ ಮಾಡ್ಕೊಂಡು ಹೋಗ್ತೀನಿ ಅನ್ನೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಹೈವೇಗೆ ಸಮೇತ 1 ಕಿಲೋಮೀಟ್ರ್ ದೂರದಲ್ಲಿ ನಿಮಗೆಲ್ಲ ವೆಹಿಕಲ್ ಮೂಮೆಂಟ್ ಎಲ್ಲ ತೋರಿಸಿದ್ದೀನಿ. ಮತ್ತೊಮ್ಮೆ ನಿಮಗೆ ವೆಹಿಕಲ್ ಮೂಮೆಂಟ್ ಎಲ್ಲ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ನಮಗೆ ಹೈವೇಗೆ ಸುತ್ತಲೂ ಎಲ್ಲ ನೀರಾವರಿ ಇರುವಂಥ ಜಾಗ ಇದು ಕಂಪ್ಲೀಟಾಗಿ. ನೋಡಿ, ಇಲ್ಲೇ ನಮಗೆ ನ್ಯಾಷನಲ್ ಹೈವೇ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಇದು ನಮಗೆ ನ್ಯಾಷನಲ್ ಹೈವೇ. ಇದು ಪುಣೆ ಟು ಬೆಂಗಳೂರಿಂದ ಅಥವಾ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಹೈವೇ. ಇದು ಒಳ್ಳೆ ಪ್ರಾಪರ್ಟಿ. ಈ ಥರ ಪ್ರಾಪರ್ಟಿನ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಒಳ್ಳೆ ಜಮೀನು, ಅಚ್ಚುಕಟ್ಟಾದಂಥ ಭೂಮಿ, ಯಾವುದೇ ಥರ ನಿಮಗೆ ಕಲ್ಲು ಮುಳ್ಳು ಆ ಥರ ಏನೂ ಇರೋದಿಲ್ಲ. ಒಳ್ಳೆ ಭೂಮಿ. ಇಲ್ಲಿ ನೀವೇನಾದರೂ ಒಂದು ಗೋಟ್ ಫಾರಮ್ಮು ಆ ಥರ ಎಲ್ಲ ಮಾಡ್ಕೊಬೇಕಂದ್ರೆ ಚೆನ್ನಾಗಿರುತ್ತೆ. ಹಸುಗಳು ಎಲ್ಲ, ಹಸು ಸಾಗಾಣಿಕೆಗೆ ಒಳ್ಳೆ ಡೈರಿ ಸಹ ಹತ್ರದಲ್ಲಿದೆ. ತುಂಬ ಚೆನ್ನಾಗಿದೆ. ಇದು ಬೆಲೆ ವಿಷಯಕ್ಕೆ ಬರೋಣ ನೇರವಾಗಿ. ಇದನ್ನು ಕೇವಲ 34 ಲಕ್ಷ ಕೋಟ್ ಮಾಡ್ತಿದ್ದಾರೆ ರೈತರು. ಬಟ್ ನೆಗೋಷಿಯಬಲ್ ಆಗುತ್ತೆ. ಒಳ್ಳೆ ಭೂಮಿ. ಹೈವೇಗೆ 1 ಕಿಲೋಮೀಟ್ರ್ ದೂರದಲ್ಲಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಯಾರಾದರೂ ಆಸಕ್ತಿ ಇದ್ದರೆ ನನಗೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ಎಲ್ಲ ನನ್ನ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ, ಈ ವಿಡಿಯೋನ ಯಾರ್ಯಾರು ನಿಮ್ಮ ಸ್ನೇಹಿತರಿಗೆ ಜಮೀನುಗಳು ರಿಕ್ವೈರ್ಮೆಂಟ್ ಇರುತ್ತೆ ಅವ್ರಿಗೆ ತಲುಪಿಸಿ. ನಮ್ಮ ಕಡೆಯಿಂದ ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಮತ್ತೊಮ್ಮೆ ಬಯಸ್ತೀನಿ. ಥ್ಯಾಂಕ್ ಯು ಮತ್ತೊಮ್ಮೆ.